ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ನಿಂತಾಗ ಬುಗುರಿಯ ಆಟ ಎಲ್ಲಾನು ಒಂದೇ ಓಟ ಕಾಲ ಕ್ಷಣಿಕ ಕಣೋ. ಸ್ನೇಹಿತರೆ, ಕೇವಲ ದಾಸವಾಳ ಹೂವಿನಿಂದ ಕಾಲ ಕ್ಷಣಿಕ ಅಂತಾರಲ್ಲ, 6 ತಿಂಗಳ ಮಗು ಕೇವಲ ಒಂದು ದಾಸವಾಳದ ಹೂವಿನಿಂದ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದೆ ಅಂದಾಗ ಎಂಥ ವಿಪರ್ಯಾಸ ಅಲ್ವಾ. ಎಷ್ಟೊಂದು ಕಾಳಜಿ ತೋರಿಸ್ತೀವಿ, ಎಷ್ಟೊಂದು ಪ್ರೀತಿ ತೋರಿಸ್ತೀವಿ, ಎಷ್ಟೊಂದು ಕಾಯ್ತೀವಿ ಮಕ್ಕಳನ್ನ. ಆದರೂ ನಮ್ಮ ಕೈ ತಪ್ಪಿ ಹೋದಾಗ ಈ ಥರ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗುತ್ತೆ. ಪಾಪ ಮಕ್ಕಳೇ ಆಗಲ್ಲ ಅಂದದ್ಮೇಲೆ ಮಕ್ಕಳು ಆದಾಗ ಅವನ್ನೆಷ್ಟು ಕಾಳಜಿಯಿಂದ ಪ್ರೀತಿ ಮಾಡ್ತೀವಿ ನೋಡಿ. ಹೊಸ್ಲ ಮೇಲೆ ಇಟ್ಟಂತಹ, ಪೂಜೆ ಮಾಡಿ ಹೊಸ್ಲ ಮೇಲೆ ಇಟ್ಟಂತಹ ಒಂದು ಹೂ ತೊಗೊಂಡು ಆ ಮಗು ಬಾಯಲ್ಲಿ ಇಟ್ಕೊಂಡು ತಿಂದು ಉಸಿರಾಡೋಕ್ಕಾಗ್ದೇ ತನ್ನ ಪ್ರಾಣವನ್ನೇ ಬಿಟ್ಟಿದೆ. ಪಾಪ ತಾಯಿ ತಂದೆ ಏನು ಮಾಡ್ತಾಯಿದ್ರು ಅವತ್ತಿನಲ್ಲಿ ನೋಡಿ. ಅದಕ್ಕೆ ನಾನು ಹೇಳೋದು, ಮನೆಯಲ್ಲಿ ಒಬ್ಬರು ಹಿರಿಯರು ಇರಲೇಬೇಕು. ಅತ್ತೆ ಮಾವ ಒಂದು ಕಡೆಗೆ, ಇವರು ಒಂದು ಕಡೆಗೆ, ತಂದೆ ತಾಯಿ ಒಂದು ಕಡೆಗೆ, ಅಜ್ಜ ಅಜ್ಜಿ ಒಂದು ಕಡೆಗೆ. ಯಾರ ಪ್ರೀತಿನೂ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಸಿಗದಂಗೆ ಆಗಿಬಿಟ್ಟಿದೆ ಸ್ನೇಹಿತರೆ. ನೋಡಿದ್ರಲ್ಲ, ದಾಸವಾಳಿನ ಹೂವಿನ ಗಿಡದಿಂದ ಪೂಜೆಗೂ ಬರುತ್ತೆ. ಹಾಗೆ ನೋಡಿ ಎಂಥ ಕೆಲಸ ಆಗಿದೆ ಅಂತ ಮಗುದು ನೋಡಿ ಸ್ನೇಹಿತರೆ. ಏನಪ್ಪ ಒಂದು ಹೇಳಬೇಕು ಅಂದ್ಕೊಂಡ್ರೆ, ಮನೆಯಲ್ಲಿ ಹಿರಿಯರು ಇರಬೇಕು ಅನ್ನೋದು ಇದಕ್ಕೆ. ಮನೆಯಲ್ಲಿ ಹಿರಿಯರಿತ್ತು ಅಂತಂದರೆ ಅಟ್ಲೀಸ್ಟ್ ಮಕ್ಕಳನ್ನಾದರೂ ನೋಡ್ಕೊತಾರೆ. ತೀರಾ ಮದುವೆ ಆದ ತಕ್ಷಣವೇ ಗಂಡ ಹೆಂಡತಿ ಅಷ್ಟೇ ಅನ್ನೋ ಒಂದು ಜೀವನಕ್ಕೆ ಬಂದುಬಿಟ್ಟಿದ್ದಾರೆ ಎಲ್ಲರೂ. ಮನೇಲಿ ನೋಡಿ, ಒಂದು ಸ್ವಲ್ಪ ಹಿರಿಯರು, ಅಜ್ಜ ಅಜ್ಜಿ, ತಂದೆ ತಾಯಿ, ಈ ಥರ ಅತ್ತೆ ಮಾವ ಈ ಥರ ಇತ್ತು ಅಂತಂದರೆ ಅಟ್ಲೀಸ್ಟ್ ಮಗುನಾದರೂ ನೋಡ್ಕೊತಿದ್ರಲ್ವ ಅವರು. ನೋಡಿ, ಈಗ ಮಕ್ಕಳಾಗೋದೇ ಕಷ್ಟ. IVF ಅದು ಇದು, ಹೋಮಿಯೋಪತಿ, ಆಯುರ್ವೇದಿಕ್ಕು ಎಷ್ಟೆಲ್ಲ ತೊಗೊತಾರೆ ನೋಡಿ. ಅದ್ರ ಬದಲು ಆದಂಥ ಮಕ್ಕಳನ್ನ ನಾವು ಕಾಯ್ಕೊಂಡಿರೋದು ಎಷ್ಟೊಂದು ಉತ್ತಮ ಅಲ್ವಾ. ನೋಡಿ, ಮಕ್ಕಳಾಗೋದೇ ಕಷ್ಟ ಅಂದೊತ್ನಾಗ ಇರೋ ಮಕ್ಕಳನ್ನ ಜೋಪಾನ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿ ಹಿರಿಯರಿದ್ದರೆ ಆದಷ್ಟು ಎಲ್ಲರೂ ಒಂದು ಒಟ್ಟಿಗೆ ಇರಿ ಅಂತಂದೇಳಿ, ನಿಮ್ಮ ಸಮಸ್ಯೆಗಳು ಏನಿದ್ರು ಕುತ್ಕೊಂಡು ಮಾತಾಡಿ ಒಟ್ಟಿಗೆ ಇರ್ರಿ. ಪಾಪ ಮಗು ನೋಡಿ 6 ತಿಂಗಳದ ಅಟ್ಲಿ ಒಂದು ದಾಸವಾಳ ಹೂವಿನಿಂದ ಒಂದು ಪ್ರಾಣನೇ ಹೋಗುತ್ತೆ ಅಂತಂದರೆ ಆ ದಾಸವಾಳದ ಹೂವಿಗೆ ಪರಮಾತ್ಮ ಸ್ಪೆಷಲ್ ಶಕ್ತಿಯನ್ನು ಕೊಟ್ಟಿರ್ತಾನೆ ಅಂತ ಹೇಳ್ಬೋದು. ಯಾಕಂದರೆ ಏನೋ ಅಂತಾರಲ್ಲ, ಋಣಾನುಬಂಧ ಅಂದ್ಕೊಂಡು ಹೇಳಿ ಆ ಥರ ನೋಡಿ. ಋಣಾನುಬಂಧ ನೋಡಿ ಎಲ್ಲಿದೆ. ಆ ಮಗುವಿನ ಸಾವು, ನಾವೆಲ್ಲಾದರೂ ಹೊರಗಡೆ ಆಟ ಆಡೋಕೆ ಹೋಗುವಾಗ ಹುಷಾರು, ಬೇಗ ಮನೆಗೆ ಬನ್ನಿ ಅಂತ ಹೊರಗೆ ಕಳಿಸ್ಬೇಕಾದ್ರೆ ನಾವು ಜೊತೆಗಿರ್ತೀವಿ. ಆಮೇಲೆ ಕಾಯ್ತೀವಿ, ಹೊರಗಡೆ ಆಟ ಆಡಬೇಕಾದ್ರೆ ಕಾಯ್ತಿರ್ತೀವಿ, ಹೊರಗಡೆ ನಾವು ಕೂತ್ಕೊಂಡು ಕಾಯ್ತಿರ್ತೀವಲ್ವ. ಆಗ ಮನೆಯಲ್ಲಿದ್ದು ಮಗು 6 ತಿಂಗಳು ಮಗು ಅದ್ರ ಸಾವು ಕೇವಲ ಒಂದು ದಾಸವಾಳದ ಹೂವಿನಿಂದ ಇದೆ ಅಂದಾಗ ತಂದೆ ತಾಯಿಗೆ ಪಾಪ ಎಷ್ಟೊಂದು ಬೇಜಾರಾಗಿರ್ಬೇಕಲ್ವ. ಅವರು ಚಿಕ್ಕವರು ಪಾಪ, ಏನೋ ಏಜ್ ಇದ್ದಾರಲ್ಲ, ಚಿಕ್ಕವರಿಗೆ ಒಂದು ಮಗು ನೋಡಿ ಯಾವ ರೀತಿ ಆಗಿದೆ ಅಂದ್ಕೊಂಡು ಹೇಳಿ. ಆದಷ್ಟು ನೋಡಿ ನೀವು ಪ್ರಯತ್ನ ಪಡಿ. ಎಲ್ಲರೂ ಅಕಸ್ಮಾತ್ ಹಿರಿಯರು ದೂರ ಇತ್ತು ಅಂದರೆ ಕರೆ ಕಳಿಸ್ಕೊಳ್ಳಿ. ಮಕ್ಕಳು ಒಂಚೂರು ದೊಡ್ಡವಾಗ ತನಕನಾದರೂ ನಿಮ್ಮ ಹತ್ರ ಇಟ್ಕೊಳ್ಳಿ ಅವ್ರನ್ನ. ಈ ಮಾತನ್ನು ಹೇಳಬಲ್ಲೆ ಅಷ್ಟೇ, ನಾನೇ ಬಂದು ನೋಡ್ಕೊತೀನಿ ಮಕ್ಕಳನ್ನ ಅಂತ ಹೇಳಲಿಕ್ಕಾಗೋದಿಲ್ಲ ಸ್ನೇಹಿತರೆ. ಆಮೇಲೆ ಈಗೇನಪ್ಪ ಅಂತಂದರೆ ಸ್ವಲ್ಪ ಗ್ಯಾಸಿಂದು ಪ್ರಾಬ್ಲಮ್ ಇರೋಕ್ಕೆ ಆಟೋದದ್ದು ಎಲ್ಲರಿಗೂ ತುಂಬ ಪ್ರಾಬ್ಲಮ್ ಆಗಿದೆ. ನಿನ್ನೆ ನಾವೆಲ್ಲಿ ಗುರುಗುಂಟೆ ಪಾಳ್ಯದಲ್ಲಿ ಪಾಪ ಲೈನ್ ಹಚ್ಚಿ ನಿಂತ್ಕೊಂಡಿದ್ರು ಗ್ಯಾಸ್ ತುಂಬಿಸ್ಲಿಕ್ಕೆ ಅಂದ್ಕೊಂಡು ಹೇಳಿ. ಪರಿಸ್ಥಿತಿ ಹೀಗೆ ಇರೋದಿಲ್ಲ, ಯುದ್ಧ ನಡೀತಾ ಇದೆ. ಆದಷ್ಟು ಯುದ್ಧದಿಂದ ನಾವು ಹೊರಗೆ ಬರೋಣ ಅಂದ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ವಿನಃ ನಾವೇ ಹೋಗಿ ಯುದ್ಧ ಮಾಡಲಿಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಮಾತಾಡಲಿಕ್ಕೂ ಆಗೋದಿಲ್ಲ ಬಿಡಿ ನಾವು. ಯಾಕಂದರೆ ದೊಡ್ಡ ದೊಡ್ಡ ದೇಶದವರು ಅವರೊಂದೇನೋ ಮಾಡ್ತಾರೆ ಅಂದರೆ ನಾವು ಅದನ್ನೇ ಹಿಡ್ಕೊಳಕ್ಕಾಗಲ್ಲ. ಆದಷ್ಟು ಮನೇಲಿರೋ ಗೃಹಿಣಿಯರೇ ಸ್ವಲ್ಪ ಆದಷ್ಟರ ಮಟ್ಟಿಗೆ ಗ್ಯಾಸನ್ನು ಉಳಿಸೋವಂಥ ಪ್ರಯತ್ನ ಮಾಡೋಣ. ನನ್ನಿಂದನೇ ಹಿಡ್ಕೊಂಡು ಹೇಳ್ತೀನಿ. ಒಂದು ಅಡುಗೆ ಮಾಡುವಾಗ ಏನು ಮಾಡ್ತೀವಲ್ಲ, 1 ಬೈ 1 ಇಟ್ಕೊಳ್ಳೋಣ. ಆಮೇಲೆ ಆದಷ್ಟು ಸಣ್ಣ ಸ್ಟವ್ ಉಪಯೋಗಿಸೋಣ. ಅದಕ್ಕೆ ಸಣ್ಣ ಸ್ಟವ್ ಉಪಯೋಗಿಸಿದ್ರೆ ಏನಾಗುತ್ತೆ, ಸ್ವಲ್ಪ ಸಿಲಿಂಡ್ರು ಉಳಿತಾಯ ಆಗುತ್ತೆ. ನಾನು ಪ್ರಯತ್ನ ಪಟ್ಟಿದ್ದೀನಿ, ಆಲ್ರೆಡಿ ಪ್ರಯತ್ನ ಪಟ್ಟೆ ಹೇಳ್ತಾ ಇದ್ದೀನಿ. ಆದಷ್ಟು ಸಣ್ಣ ಒಲೆನ ಉಪಯೋಗಿಸಿ, ದೊಡ್ಡ ಒಲೆ ಉಪಯೋಗಿಸ್ಕೋಬೇಡಿ. ಹೆಚ್ಚು ಕಡಿಮೆ ಒಂದೇ ಒಲೆ ಮೇಲೆ ಮಾಡ್ತೀವಿ ಅಂದರೆ ಆಲ್ರೈಟ್, ಒಪ್ಪಿಗೆ. ಬೇಗ ಎಲ್ಲ ರೆಡಿ ಮಾಡಿಕೊಂಡು ಬೇಗನೆ ಅಡುಗೆ ಮುಗಿಸಿ ನಿಮ್ಮ ಮಕ್ಕಳನ್ನು ಕಾಯ್ಕೊಳ್ಳಿ. ಅವರು ಹೊರಗಡೆ ಹೋದಾಗೂ ಕಾಯಿರಿ, ಒಳಗಡೆ ಇದ್ದಾಗೂ ಕಾಯಿರಿ. ನೋಡಿ, ಎಲ್ಲಿಂದ ಸಾವು ಎಲ್ಲಿರುತ್ತೆ ಅಂತಂದೇಳಿ ಗೊತ್ತಾಗಲ್ಲ. ದೇವರು ಎಲ್ಲಿ ಬರೆದಿಟ್ಟಿರ್ತಾನೋ. ಬ್ರಹ್ಮ ಗೀಚಿದ ಹಣೆ ಬರ ಅಂತ ಇರುತ್ತೆ, ಕೆಟ್ಟದ್ದು ಚಲೋದು. ಪಾಪ ಮಗು ಏನು ಮಾಡಿತ್ತು, ಕೇವಲ ಭೂಮಿಗೆ ಬಂದ 6 ತಿಂಗಳಾಗಿದೆ.
ಎಲ್ಲ ನೆಲ ಕಟ್ಟಿ ಸಾಕಪ್ಪ ದೇವರೇ ನಮ್ಮನ್ನು ಪರಮಾತ್ಮ ಕರ್ಕೋ ಅನ್ನೋರನ್ನ ಕರ್ಕೊಳಲ್ಲ ಭಗವಂತ. ಯಾಕಂದರೆ ಕರ್ಮ ಧರ್ಮ ಎಲ್ಲ ಮುಗಿಬೇಕಲ್ವ. ಆ ಮಗುವಂದೇನು ಕರ್ಮ ಇತ್ತೋ ಧರ್ಮ ಇತ್ತೋ ಗೊತ್ತಿಲ್ಲ, ಕೇವಲ 6 ತಿಂಗಳಿಗೆ ಅದು ಒಂದು ದಾಸವಾಳ ಹೂವಿನನ್ನು ಬಾಯಲ್ಲಿ ಹಿಡ್ಕೊಂಡು ಉಸಿರಾಡೋದು ಪ್ರಾಬ್ಲಮ್ ಆಗಿ ಹೋಗಿದೆ ಅಂತಂದರೆ ಎಂಥ ವಿಪರ್ಯಾಸ ಅಲ್ವಾ. ಅದಕ್ಕೆ ರೀ, ಮಕ್ಕಳು ಆಗಿದ್ದ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ರಿ. ಮನೆಯಲ್ಲಿ ಹಿರಿಯರು ಇರಲಿ, ಯಾಕೆ ಅವರು ಏನು ಕೆಲಸ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಮಕ್ಕಳನ್ನಾದ್ರೂ ನೋಡ್ಕೊತಾರಲ್ವ, ನಿಮಗೂ ಒಂದು ಹೆಲ್ಪ್ ಆಗುತ್ತೆ. ಯಾರೇನೋ ಈ ಮೊದಲೆಲ್ಲ ಇತ್ತು, ಅವರು ಅತ್ತೆ ಒರೆಸ್ಕೊತಾರೆ ಮಾವ ಒರೆಸ್ಕೊತಾರೆ ಅನ್ನೋದು. ಈಗ ಅವೆಲ್ಲ ಇಲ್ಲ. ಯಾಕಂದರೆ ಎಲ್ಲ ಆಧುನಿಕ ಅತ್ತೆ ಅಂದಿರು, ಆಧುನಿಕ ಮಾವಂದರು, ಎಲ್ರಿಗೂ ಜೀವನ ಏನು ಎಲ್ಲ ಹೊಂದ್ಕೋಬೇಕು ಅನ್ನೋದೇ ಇರುತ್ತೆ. ಆದಷ್ಟರ ಮಟ್ಟಿಗೆ ಎಲ್ಲರೂ ಹೊಂದ್ಕೊಂಡು ಜೀವನ ಮಾಡ್ತಾ ಮಕ್ಕಳುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಸಮ್ಮರ್ ಹಾಲಿಡೇಸು ಈಗ ನೋಡಿ, ಶಿವ ಅಂತಂದೇಳಿ ಇವತ್ತು ಏಪ್ರಿಲು ಮೇ ಜೂನ್ 1ಕ್ಕೆ ಸುಮಾರು ಶಾಲೆಗಳು ಶುರುವಾಗ್ತವೆ ನೋಡಿ ಸ್ನೇಹಿತರೆ. ಅದು ಇನ್ನೂ 2 ತಿಂಗಳು ಕಾಯಬೇಕು. ತಾಯಿ ಮನೆಗೆ ಹೋಗ್ತಿರೋ, ಅಜ್ಜಿ ಮನೆಗೆ ಹೋಗ್ತಿರೋ, ಹೋದಲ್ಲೆಲ್ಲ ನೀವು ಒಂದು ಜವಾಬ್ದಾರಿಯಿಂದ ನೀವು ಜೊತೆಗೆ ಹೋದ್ರೂ ಅಡ್ಡಿ ಇಲ್ಲ, ಮಕ್ಕಳನ್ನ ಕಳಿಸಿದ್ರೂ ಅಡ್ಡಿ ಇಲ್ಲ, ಅಲ್ಲಿ ಯಾರು ಜವಾಬ್ದಾರಿ ತೊಗೊತಾರೆ ಅನ್ನೋದು ನೋಡಿಕೊಂಡು ಆದಷ್ಟು ಬೇಗ ನಿಮ್ಮ ಮಕ್ಕಳನ್ನ ಕಾಯ್ಕೊಳ್ಳೋ ಜವಾಬ್ದಾರಿ ನೀವು ತೊಗೊಳ್ಳಿ. ಆಮೇಲೆ ಕೆಲವರು ಮನೇಲಿ ಏನು ಮಾಡ್ತಾರೆ ಗೊತ್ತಾ, ನೀರು ಬರುತ್ತಿರುತ್ತೆ, ತೊಟ್ಟಿ ಓಪನ್ ಆಗಿರುತ್ತೆ. ಈ ಥರ ತೊಟ್ಟಿಯಲ್ಲಿ ಮಕ್ಕಳು ಬಿದ್ದು ಎಷ್ಟೋ ಜನ ಸತ್ತಿದ್ದಾರೆ. ನಿನ್ನೆ ಒಂದು 30 ನಿಮಿಷ 30 ಸುದ್ದಿ ತೋರಿಸ್ತಾರಲ್ಲ, ಅದರಲ್ಲಿ ತೋರಿಸಿದ್ರು, ಮಗು ಆಲ್ಮೋಸ್ಟ್ ಬಿದ್ದುಬಿಟ್ಟಿದೆ ಅಲ್ಲಿ ತೊಟ್ಟಿ ಒಳಗೆ. ಅದು ಪಾಪ ಸಡನ್ನಾಗಿ ಯಾರೋ ಗಂಡು ಮಗ ಬಂದು ಅದರಲ್ಲಿ ಇಳಿದು ಮಾಡಿ ಏನಾನ ಮಾಡಂತೂ ಮಗುನ ಉಳಿಸಿದ್ರು ಅದನ್ನು. ಈ ರೀತಿ ನೆಲ್ಲಿ ನೀರು ಬಂದಾಗ ಆದಷ್ಟು ಅದನ್ನು ಮೇಲಿಂದು ಏನಿರುತ್ತಲ್ಲ ಕಬ್ಬಿಣದ್ದು ಮುಚ್ಚಿರಿ. ಇನ್ನೂ 2 ತಿಂಗಳು ನೀವು ಆದಷ್ಟು ಕಣ್ಣು ರೆಪ್ಪೆ ಒಳಗೆ ಮಕ್ಕಳನ್ನ ಹಿಡ್ಕೊಂಡು ಕಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಇದನ್ನು ನೋಡ್ತೀನಿ, ಲೈವ್ ಮಾಡೋದಾಗುತ್ತೆ ಇಲ್ವೋ ಗೊತ್ತಿಲ್ಲ, ಆದರೆ ಮಾಡ್ತೀನಿ, ಇಲ್ಲ ಅಂತಂದರೆ ನಾಳೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.